ಮಾಹಿತಿ ತಂತ್ರಜ್ಞಾನ ಕುರಿತು 4ನೇ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಶಿವಮೊಗ್ಗದ ಜೆಎನ್ಸಿ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಡಿಸೆಂಬರ್ 13 ಮತ್ತು 14ರಂದು 2 ದಿನಗಳ ಕಾಲ ಕಾಲೇಜಿನ ಸೆರೆಮಿ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದೆ. ಬೆಂಗಳೂರಿನ ಐಐಎಸ್ಸಿ ಪ್ರಾಧ್ಯಾಪಕ ಟಿ ಶ್ರೀನಿವಾಸ್ ಉದ್ಘಾಟನೆ ನೆರವೇರಿಸಲಿದ್ದಾರೆ ಅಂತ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವೈ ವಿಜಯಕುಮಾರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಶನಿವಾರ ಸಂಜೆ ಸಮಾರೋಪ ಸಮಾರಂಭ ನಡೆಯಲಿದೆ ಅಂತ ಹೇಳಿದರು. ಇಟ್ಸ್ ಅ 45th ಇಯರ್ ರನ್ನಿಂಗ್ ಕಾಲೇಜ್. ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೇವೆ. ಇವತ್ತು ಏನಾಗ್ತಾ ಇದೆ ಅಂದರೆ ಪ್ರಪಂಚದಲ್ಲಿ ಕ್ಲಾಸು ಫ್ರೆಂಡ್ಸು 2 ದಿನದ ಪ್ರೋಗ್ರಾಮು ನಾವು ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದೀವಿ ಸರ್. ದಟ್ ಈಸ್ ಆನ್ ಫ್ರೈಡೇ ಆ್ಯಂಡ್ ಸಾಟರ್ಡೆ. ತುಂಬ ದೊಡ್ಡ ದೊಡ್ಡ ಸ್ಪೀಕರ್ಸ್ ಎಲ್ಲ ಬರ್ತಾ ಇದ್ದಾರೆ ಶಿವಮೊಗ್ಗಕ್ಕೆ. ಮುಂಚೆ ಆದರೆ ಆನ್ಲೈನಲ್ಲಿ ಇರ್ತಾ ಇತ್ತು, ಈಗ ಆನ್ಲೈನ್ ಫುಲ್ ಸ್ಟಾಪ್ ಇಟ್ಟು ಆಫ್ಲೈನಲ್ಲಿ ಕಂಡಕ್ಟ್ ಮಾಡ್ತಾ ಇರೋದ್ರಿಂದ ನಿಮ್ಮ ಸಹಕಾರ ನಮಗೆ ಬೇಕಾಗದೆ ಸರ್. ವೈಡ್ ಪಬ್ಲಿಸಿಟಿ ಕೊಟ್ಟು ಎಲ್ರಿಗೂ ಗೊತ್ತಾದರೆ ಪ್ರಪಂಚದಲ್ಲಿ ಏನೇನು ಆಗ್ತಾ ಇದೆ ಎಲೆಕ್ಟ್ರಾನಿಕ್ಸ್ ಫೀಲ್ಡ್ನಲ್ಲಿ ಅದು ನಾವು ಆರ್ಗನೈಸ್ ಮಾಡ್ತಾ ಇರೋದು ಎರಡು ದಿನ ಕಾನ್ಫರೆನ್ಸಿನಿಂದ ಪ್ರಪಂಚಕ್ಕೆ ತಿಳಿಸೋಣ ಅಂತ. ಆಲ್ಮೋಸ್ಟ್ ನಂಬರ್ ಆಫ್ ಪೇಪರ್ಸು ಯಾರು ಬರ್ತಾ ಇದ್ದಾರೆ ಅದೆಲ್ಲ ನಮ್ಮ ಡೀನ್ ಡೀಟೇಲ್ಸ್ ಕೊಡ್ತಾ ಇದ್ದಾರೆ. ನಾನು ಆ್ಯಸ್ ಎ ಪ್ರಿನ್ಸಿಪಾಲ್ ಸರ್, ನೀವು ಇದುವರೆಗೂ ಮಾಧ್ಯಮದ ಫ್ರೆಂಡ್ಸ್ನಿಂದ ಮಾಧ್ಯಮದ ಮೀಡಿಯಾದಿಂದ ನಮ್ಮ ಕಾಲೇಜಿಗೂ ತುಂಬ ಪರ್ಸೆಪ್ಷನ್ ವ್ಯಾಲ್ಯೂಸ್ ತುಂಬ ಜಾಸ್ತಿ ಆಗಿದೆ. I think it is the only college in Karnataka every week twice or thrice in the media ಇದೀವಿ ನಾವು. ಡಿಫ್ರೆಂಟ್ ಪ್ರಾಡಕ್ಟ್ಸ್ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋ ಇನ್ವೆಂಟ್ ಮಾಡೋ ಟೈಮ್ನಲ್ಲಿ. ಸೊ ಇದೆಲ್ಲ ಮೈಂಡಲ್ಲಿ ಇಟ್ಕೊಂಡು ಇವತ್ತು ನಿಮ್ಮೆಲ್ಲರನ್ನೇ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇರೋದು, ತಮ್ಮ ನ್ಯೂಸ್ ಪೇಪರ್ಸ್ನಲ್ಲಿ ತಮ್ಮ ನ್ಯೂಸ್ ಚಾನಲ್ಸ್ನಲ್ಲಿ ಒಳ್ಳೆ ಆಪರ್ಚುನಿಟಿ ಕೊಟ್ಟರೆ ನಮ್ಮ ಕಾಲೇಜ್ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಕ್ಕೂ ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ಸಹಕರಿಸಿ ಸರ್. ಇದು ನನ್ನ ರಿಕ್ವೆಸ್ಟ್ ಫಾರ್ ಆಲ್ ಆಫ್ ಯು. ವಿದ್ಯುನ್ಮಾನ ಮತ್ತು ಸಂವಹನ ವಿಭಾಗ, ಇಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್ ವಿಭಾಗದಿಂದ 2 ದಿನಗಳ ಅಂತಾರಾಷ್ಟ್ರೀಯ ಸಮ್ಮೇಳನ ಅಥವಾ ವಿಚಾರ ಸಂಕಿರಣವನ್ನು ಆಯೋಜಿಸುತ್ತೇವೆ. ಇದೇ ತಿಂಗಳ ಡಿಸೆಂಬರ್ 13 ಮತ್ತು 14ನೇ ತಾರೀಕಿಗೆ. ಈ ಕಾನ್ಫರೆನ್ಸ್ನ ಒಂದು ಟೈಟಲ್ ಏನು ಅಂತಂದ್ರೆ ಮಲ್ಟಿಮೀಡಿಯಾ ಪ್ರಾಸೆಸಿಂಗ್, ಕಮ್ಯುನಿಕೇಷನ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ, MPCIT 2024 ಅಂತ. ಈ ಕಾನ್ಫರೆನ್ಸ್ ನಾವು ಪ್ರತಿ 2 ವರ್ಷಗಳಿಗೆ ಒಂದ್ಸಲ ಮಾಡ್ತೇವೆ. 2013ರಲ್ಲಿ ಈ ವಿಚಾರ ಸಂಕಿರಣದ ಮಾಲಿಕೆಯ ಒಂದು ಉದ್ಘಾಟನೆ ಆಯಿತು. ನಂತರ 2018ರಲ್ಲಿ, 2020ರಲ್ಲಿ, 2022ರಲ್ಲಿ, ಈ ಸಲ 2024ರಲ್ಲಿ. 2020 ಪ್ಯಾಂಡಮಿಕ್ ಕೋವಿಡ್ ಇರೋದ್ರಿಂದ ನಾವು ಆನ್ಲೈನ್ ಮೂಲಕ ಕಾನ್ಫರೆನ್ಸ್ ಆರ್ಗನೈಸ್ ಮಾಡಿದ್ವಿ. 2022ರಲ್ಲಿ ಮಂಗಳೂರು IEEE ಉಪವಿಭಾಗದ ಕಾನ್ಫರೆನ್ಸ್ 2022 ಡಿಸ್ಕವರ್ ಅಂತ ಆರ್ಗನೈಸ್ ಮಾಡಿದ್ವಿ. ಈ ತರ ಕಾನ್ಫರೆನ್ಸ್ಗಳು ನಮ್ಮ ಕಾಲೇಜಿನಲ್ಲಿ ಒಂದು ಫ್ಲಾಗ್ಶಿಪ್ ಇವೆಂಟ್ ಅಂತ ಅನ್ಕೊಂಡು ವಿಚಾರ ಸಂಕಿರಣಗಳನ್ನು ಮಾಡ್ತಾನೆ ಇರ್ತೀವಿ. 2024ರಲ್ಲಿ ಈ ಸಲ ಈ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ನಾವು ಡಿಸೆಂಬರ್ 2023ರಿಂದ ಇದರ ತಯಾರಿ ಶುರು ಮಾಡಿದ್ವಿ. 333 ಸಂಶೋಧನಾ ಪ್ರಬಂಧಗಳು ಈ ವಿಚಾರ ಸಂಕಿರಣಕ್ಕೆ ಪರಿಶೀಲನೆಗಾಗಿ, ರಿವ್ಯೂ ಅಂತ ಹೇಳ್ತೇವೆ, ಪರಿಶೀಲನೆಗಾಗಿ ಸಲ್ಲಿಸಿದ್ರು. ಈ ರಿವ್ಯೂ ಪ್ರಾಸೆಸ್ ಒಂದು ವಿಶೇಷವಾದದ್ದು. 3 ಬ್ಲೈಂಡ್ ರಿವ್ಯೂಸ್ ಅಂತ ಹೇಳ್ತೇವೆ. ಈ ಕಾನ್ಫರೆನ್ಸ್ ಮಾಡಬೇಕಾದ್ರೆ ಆ ಸಂಶೋಧನಾರ್ಥಿ ಯಾವ ಕಾಲೇಜಿಂದ ಬಂದಿದ್ದಾನೆ, ಯಾವ ದೇಶದಿಂದ, ಯಾವ ರಾಜ್ಯದಿಂದ, ಕಾಲೇಜಿಂದ, ವಿಶ್ವವಿದ್ಯಾನಿಲಯಗಳಿಂದ ಸಂಶೋಧನಾ ಪ್ರಬಂಧ ಬಂದಿದೆ, ಅದು ಯಾರಿಗೂ ಪರಿಶೀಲನೆ ಮಾಡುವವರಿಗೆ ಗೊತ್ತಾಗಬಾರ್ದು, ಬಹಳ ಟ್ರಾನ್ಸ್ಪರೆಂಟ್ ಆಗಿ ಅದರ ರಿವ್ಯೂ ಆಗಬೇಕು ಅಂತ ಉದ್ದೇಶದಿಂದ 3 ಬ್ಲೈಂಡ್ ರಿವ್ಯೂಗಳು ಮಾಡಿ 102 ಸಂಶೋಧನಾ ಪ್ರಬಂಧಗಳನ್ನು ನಾಡಿದ್ದು ಪ್ರಸ್ತುತಿಪಡಿಸಬೇಕು ವಿಚಾರ ಸಂಕಿರಣಗಳಲ್ಲಿ ಅಂತ ಸಂಶೋಧನಾರ್ಥಿಗಳಿಗೆ ತಿಳಿಸಿದ್ವಿ. ಇದರಲ್ಲಿ 60 ಸಂಶೋಧನಾರ್ಥಿಗಳು ಅವರ ಸಂಶೋಧನಾ ಪ್ರಬಂಧವನ್ನು ಪ್ರಸ್ತುತಪಡಿಸಲಿಕ್ಕೆ ನಾಡಿದ್ದು ಆನ್ಲೈನ್ ಅಥವಾ ನಮಗೆ ಆನ್ಲೈನ್ ನಲ್ಲಿ ನಾವು ಕಮ್ಯುನಿಕೇಶನ್ ಮಾಡೋದು ತುಂಬಾ ಸುಲಭವಾಗಿದೆ. ಅವರು ಫಿಸಿಕಲ್ ಆಗಿ ಇರೋದಿಲ್ಲ ಅಂತ ಒಂದು ಬಿಟ್ರೆ
ಟೆಕ್ನಾಲಜಿ ಇಂಪ್ರೂವ್ ಎಷ್ಟು ಆಗಿದೆ ಅಂತಂದ್ರೆ ಆನ್ಲೈನ್ ಮಾಡುವಾಗ ಆನ್ಲೈನ್ ಪ್ರೆಸೆಂಟೇಷನ್